Good morning, dear students. Welcome to online classes. So, dear students, already find out yesterday in that exercise 3.1. So, today let us discuss about next problem, mostly problem number 6. Okay. So, all of you take textbooks. You see your textbooks. Problem number 6. Okay. Problem number 6 is if in two circles of arc of same length subtended by angles 60 degree and 75 degree at the center, find the ratio of the radii. ಇವೆಲ್ಲ ಟೆಕ್ಸ್ಟ್ ಬುಕ್ಸ್ ತೆಗಿರಿ. ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಎಕ್ಸರ್ಸೈಸ್ 3.1 ಪ್ರಾಬ್ಲಮ್ ನಂಬರ್ 6 ಇನ್ನೊಂದ್ಸಲ ಓದ್ತೀನಿ ನೋಡಿ. If it's two circles of arc of same length subtended angles 60 degree and 75 degree. So two angles ಕೊಟ್ಟಿದ್ದಾರೆ. So one is theta 1 that is equal to 60 degree ಅಂತ ತಗೋಣ. ಇನ್ನೊಂದು theta 2 that is equal to 75 degree. Okay, according to a problem. Find the ratio of their radii. ಇಲ್ಲಿ ಕಂಡುಹಿಡಿಯಬೇಕಂತೆ ratios of their radii. Okay. Dear students, so here radii consider r and r small letter r1 and r2 because here given theta 1 and theta 2, that's why I am taking r1 and r2. ರೇಷಿಯೋ ಅಂದ್ರೆ ಯಾವ ರೀತಿ, ಈಗ r1 ಅಂತ ತಗೊಂಡು ಅನ್ಕೊಳ್ಳಿ, r1 ರೇಷಿಯೋ r2, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದೀಸ್, ಇದ್ರ ವ್ಯಾಲ್ಯೂಸ್ ಕಂಡುಹಿಡಿಯಿರಿ ಅಂತ. ಗೊತ್ತಾಯ್ತಾ ನಿಮ್ಮ ಪ್ರಾಬ್ಲಮ್? ಅರ್ಥ ಆಯ್ತಾ? ಇದು ಇನ್ನೊಂದ್ಸಲ ಓದ್ತೀನಿ ಬೇಕಾದ್ರೆ ನೋಡಿ. ಅಲ್ಲಿ ಏನ್ ಮಾಡಿದ್ದಾರೆ, ಸರ್ಕಲ್ ಆರ್ಕ್ ಆಫ್ ದಿ ಲೆಂತ್ ಎಷ್ಟು ಕೊಟ್ಟಿದ್ದಾರೆ, ಸರ್ಕಲ್ ಆಫ್ ದಿ ಲೆಂತ್ ಸಬ್ಟೆಂಡೆಡ್ ಆಂಗಲ್ಸ್ ಅಂದ್ರೆ ನೋಡಿ, ಈಗ this is arc, produce one angles, this one ಅಂದ್ರೆ ಟೂ ಆಂಗಲ್ಸ್ ಕೊಟ್ಟಿದ್ದಾರೆ. ಏನಂತ, ಒನ್ ಈಸ್ 60 ಡಿಗ್ರಿ, ಅನದರ್ ಒನ್ ಈಸ್ 75 ಡಿಗ್ರಿ. ಇನ್ನೊಂದು ನೀವು r1 ಅಂತ ತಗೋಬೇಕು, r2. ಫೈಂಡ್ ದ ರೇಷಿಯೋಸ್ ಆಫ್ ದೀಸ್ ಅಂದ್ರೆ r1 by r2, ಅದರ್ವೈಸ್ ಯು ರೈಟ್ r1 ರೇಷಿಯೋ r2 ಈಸ್ ಹೌ ಮಚ್ ಅಂತ ಕೇಳಿದ್ದಾರೆ. ಓಕೆ, ಕಂಡುಹಿಡಿಯೋಣ. ಈಗ ಅದು ಹೇಗೆ ಬಂತದೆ ಅಂತ ಕಂಡುಹಿಡಿಯೋಣ. ಎಸ್, ಫಸ್ಟ್ ಕನ್ಸಿಡರ್ ಮಾಡ್ಕೊಳ್ಳಿ ರೇಡಿಯನ. ರೇಡಿಯನ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಲೆಟ್ ಈ ತರ ಬರ್ಕೊಳ್ಳೋಣ ಸೆಂಟೆನ್ಸ್. ಲೆಟ್ r1 and r2 be radii. ಓಕೆ, ರೇಡಿಯೈ, ರೇಡಿಯಸ್ ಅನ್ನೋ ಬದಲು ಫ್ಲೂರೋಫಾರ್ಮರ್ ರೇಡಿಯೈ ಅಂತ ತಗೋತೀವಿ ಅಷ್ಟೇ. ಯಾಕೆಂದ್ರೆ r1 and r2 be radii of two circles in which arc of same length L ಅಂತ ತಿಳ್ಕೊಳ್ಳಿ, ಲೆಂತ್ ನ L ತೆಗೆದುಕೊಳ್ಳಿ. ಸಬ್ಟೆಂಡೆಡ್ angles theta 1 is equal to how much degree? 60 degree. ನೋಡಿ ಬರ್ತೀನಿ ಆಲ್ರೆಡಿ. theta 1 is equal to 60 degree and theta 2 is equal to 75 degree. ಯಾಕೆಂದ್ರೆ ಟೂ ಆಂಗಲ್ಸ್ ಕೊಟ್ಟರಿಂದ ನೇಮ್ ಕೊಡಿ. ಒನ್ ಆಂಗಲ್ ನಂಬರ್ 1, ಆಂಗಲ್ ನಂಬರ್ 2 ಅಂತ. ಥೀಟಾ 1 ಅಂತಂದ್ರೆ ಆಂಗಲ್ 1 ಅಂತ ತಗೋಣ, ಥೀಟಾ 2 ಅಂತಂದ್ರೆ ಆಂಗಲ್ ನಂಬರ್ 2 ತೆಗೆದುಕೊಳ್ಳೋಣ. ಥೀಟಾ 1 is equal to 60 degree, ಥೀಟಾ 2 is equal to 75 degree ರೆಸ್ಪೆಕ್ಟಿವ್ಲಿ. ಏನ್ರಿ? ರೆಸ್ಪೆಕ್ಟಿವ್ಲಿ. ಓಕೆ, ಸೊ ನೆಕ್ಸ್ಟ್ ನಿಮಗೆ ಫಾರ್ಮುಲಾ ಗೊತ್ತು, L is equal to r theta. ಅದರ್ವೈಸ್ ಇಲ್ಲಿ ಏನ್ ತಗೋಣ ಅಂದ್ರೆ L is equal to r1 theta 1. ಯಾಕೆಂದ್ರೆ ಇಲ್ಲಿ ಟೂ ಆಂಗಲ್ಸ್ ಕೊಟ್ಟಿರೋದ್ರಿಂದ ಈಗ L is equal to r1 theta 1 ಕಂಡುಹಿಡಿಯಿರಿ. therefore ನಮಗೆ ಬೇಕಾಗಿರೋದು ರೇಡಿಯಸ್. ಅದಕ್ಕೆ r1 is equal to L by theta 1.
Okay, dear students, here already given theta 1 is equal to 60 degree. ಇಲ್ಲಿ 60 ಡಿಗ್ರಿ ಇದೆ, ಇದನ್ನ ನೀವು ರೇಡಿಯನ್ಸ್ ಕನ್ವರ್ಟ್ ಮಾಡ್ಕೊಳ್ಳಿ. ನೋಡಿ ನಾನು ಇಲ್ಲೇ ಕನ್ವರ್ಟ್ ಮಾಡ್ಕೊಬಿಡ್ತೀನಿ, ಇಲ್ಲ ಸಪ್ರೇಟ್ ಮಾಡೋಣ ಇದನ್ನ. ನೋಡಿ ಇಲ್ಲೇ ಸಪ್ರೇಟ್ ಮಾಡಿರ್ತೀನಿ. ಇಲ್ಲಿ ಕನ್ವರ್ಟ್ ಮಾಡೋದು ಹೇಗೆ? 60 ಡಿಗ್ರಿ ಇಂಟು ಪೈ ಬೈ 180. ಈಗ ಏನಾಗ್ತದೆ ಇದು? 0 6 1 6 3 ಇಲ್ಲೇ ಬರೀರಿ. ಈಗ R1 is equal to L divided by pi by 3. L divided by what? Pi by 3. ಈ ತರ ನಾನು ಏನ್ ಮಾಡಿದೀನಿ ಅಂದ್ರೆ 60 ಡಿಗ್ರಿ ನೋಡಿ ಇಲ್ಲಿ ಏನ್ ಕೊಟ್ಟಿದ್ರೆ theta 1 is equal to pi by 3 according to radians. ನಾವು ರೇಡಿಯನ್ಸ್ ಓದ್ತಾ ಇದೀವಿ. ಅಕಸ್ಮಾತ್ ನೀವು ಕನ್ಫ್ಯೂಸ್ ಮಾಡ್ಕೊಬಿಟ್ಟಿರಾ, ಸರ್ theta 1 is equal to 60 ಡಿಗ್ರಿ ಅಂದವ್ರೆ, ಇಲ್ಲಿ ಏನ್ pi by 3 ಬರೋರ? 60 degree is converted to radians. ನೋಡಿ ಇಲ್ಲಿ pi by 3, ಈ pi by 3 ನ ಇಲ್ಲಿ ಕನ್ವರ್ಟ್ ಮಾಡಿದ್ವಿ. ಓಕೆ, ಇದನ್ನ ನಾವು R1 is equal to simplify this 3L divided by pi. ನಮಗೆ R1 ವ್ಯಾಲ್ಯೂ ಸಿಕ್ತು ನೋಡಿ. R1 ವ್ಯಾಲ್ಯೂ ಓಕೆ. ಸೊ ನೆಕ್ಸ್ಟ್ ಈಗ R2 ಕಂಡುಹಿಡಿಯೋಣ. R2 ಕಂಡುಹಿಡಿಯೋಣ, ಸೇಮ್ ಆಸ್ ಇಟ್ ಈಸ್, ನೋ ಚೇಂಜಸ್. L is equal to R2 into theta 2. ಏನ್ರಿ? R2 into theta 2. Therefore R2 is equal to L by theta 2. L by theta 2. Therefore R2 is equal to L by theta 2. ನೋಡಿ theta 2 is equal to how much degree? 75 degree. 75 degree ಬರೆಯಕ್ಕೆ ಹೋಗಬೇಡಿ, ರೇಡಿಯನ್ಸ್ ಬರೆಯಬೇಕು. ರೇಡಿಯನ್ಸ್ ಕನ್ವರ್ಟ್ ಮಾಡಿಸ್ತೀನಿ ನೋಡಿ ಇಲ್ಲಿ ಸೈಡ್ ನಲ್ಲಿ. 75 into pi by 180. 75 divided by pi by 180. ಎಷ್ಟು ಬರ್ತದೆ pi by 180 ಅಂದ್ರೆ? ನೋಡಿ 3 ಇಂದ ಕ್ಯಾನ್ಸಲ್ ಆಗ್ತದಾ? ಆಗಲ್ಲ. 5 ಇಂದ ನೋಡಿ 5 1s 5. ನೋಡಿ ಯಾವ್ದ್ರಿಂದ 5 1s 5, 2 5 5s, ನೆಕ್ಸ್ಟ್ 5 3s 15, 3 5 6, ನೆಕ್ಸ್ಟ್ 3 5s 15, 3 12s, 5 into pi 5 pi by 12. ಏನು ಬಂತು? 5 pi. ಸಿಂಪ್ಲಿಫೈ ಮಾಡಿದಾಗ 5 pi by 12. 5 pi by 12. R2 is equal to, ಇದನ್ನ ಮೇಲ್ಗಡೆ ಕಳಿಸಿದ್ರೆ ಏನು ಬರ್ತದೆ? 12L divided by 5 pi. This is the value of R2. R2 is equal to how much? 12L divided by 5 pi. ಗೊತ್ತಾಯ್ತಾ? ಕಂಡುಹಿಡಿದಿದೆಯಲ್ಲ, ತುಂಬಾ ಸಿಂಪಲ್ ಇದೆ. L is equal to R1 theta 1, R1 is equal to L by theta 1, R1 is equal to L divided by theta. ಕಂಡುಹಿಡಿದಿರಾ? ರೇಡಿಯನ್ಸ್ ಅಲ್ಲಿ ಸೇಮ್ ಆಸ್ ಇಟ್ ಈಸ್. ಈಗ ನೆಕ್ಸ್ಟ್ ಇಲ್ಲಿ ಏನ್ ಕೇಳಿದ್ರೆ ಫೈಂಡ್ ದ ರೇಷಿಯೋಸ್ ಆಫ್ ದಿ ರೇಡಿಯೈ. ಫೈಂಡ್ ದ ರೇಷಿಯೋಸ್ ಅಂದ್ರೆ R1 ಇಷ್ಟು R2. ಓಕೆ, ಸೊ ಅದನ್ನ ಕಂಡುಹಿಡಿಯೋಣ. ಫಸ್ಟ್ ಇದು ಬರ್ಕೊಬಿಡಿ, ಬೋರ್ಡ್ ರಬ್ ಮಾಡ್ತೀನಿ, ಜಾಗ ಇಲ್ಲ, ನೋ ಪ್ಲೇಸ್ ಹಿಯರ್. ಸೊ ದಟ್ಸ್ ವೈ ಯು ರೈಟ್ ಫಸ್ಟ್ ದಿಸ್. ಲೆಟ್ R1 and R2 be radii of two circles in which arc of same length L subtended angles theta 1 is equal to 60 degree and theta 2 is equal to 75 degree respectively. Next L is equal to R1 theta 1. ಇದೆಲ್ಲ ಗೊತ್ತಾ? ಸಿಂಪ್ಲಿಫೈ ಮಾಡೋದು ಬರೀ ರೈಟ್ ಆನ್ ದಿಸ್. ಓಕೆನಾ? ಸೊ ನೆಕ್ಸ್ಟ್ ರೇಷಿಯೋಸ್ ಕಂಡುಹಿಡಿಯೋಣ. ನೋಡಿ ರೇಷಿಯೋಸ್ R1 divided by R2. R1 is equal to ಏನು? 3L by pi whole divided by
R1 divided by R2. Yes, R2 is 12L divided by 5 pi. ಇದನ್ನು ಸಿಂಪ್ಲಿಫೈ ಮಾಡಿ R1 divided by R2 is equal to 3L by pi into ಮೇಲ್ಗಡೆ ಕಳಿಸಿ ನ್ಯೂಮರೇಟರ್ 5 pi by 12L. Dear students, pi cancel, L cancel, 3 1s are 3 4s are. ಎಷ್ಟು ಬಂತು? 3 1s are 3 4s are. ಅಲ್ಲಿಗೆ R1 divided by R2 is equal to 5 divided by 3 1s are 3 4s are 5 divided by 4. The ratio of R1 ratio R2 is equal to 5 ratio 4. ಈ ತರ 5 ratio 4. ಓಕೆನಾ? ಅರ್ಥ ಆಯ್ತಾ? ಇದು ಬೇಕಾದ್ರೆ ಟೆಕ್ಸ್ಟ್ ಬುಕ್ಸ್ ಆನ್ಸರ್ ಚೆಕ್ ಮಾಡ್ಕೊಳ್ಳಿ. R1 ratio R2 is equal to 5 ratio 4. ಈ ರೀತಿ ಮಾಡಬೇಕು. ರೈಟ್. Okay, so next problem, that is last problem. ನೋಡ್ರಿ, ಇಲ್ಲಿ ನಿಮಗೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಕಂಪ್ಲೀಟ್ ಆಯಿತು. ಸೊ ಇದ್ರ ಮೇಲೆ ಒಂದು ಟೆಸ್ಟ್ ಬರೀಬೇಕು. ಎಲ್ಲರೂ ರೆಡಿಯಾಗಿ ಟೆಸ್ಟ್ಗೆ ಟ್ರಿಗ್ನೋಮೆಟ್ರಿ ಮೇಲೆ ಒಂದು ಟೆಸ್ಟ್ನ ಬರೀತೀರಾ? ನನ್ನ ಪ್ರಕಾರ ನೆಕ್ಸ್ಟ್ ಮಂಡೇ, ಇದಕ್ಕೆ 8 ದಿವಸಕ್ಕೆ ನೆಕ್ಸ್ಟ್ ಮಂಡೇ ಅಂದರೆ ನೆಕ್ಸ್ಟ್ ಮಂಡೇ ಫೆಸ್ಟಿವಲ್ ಇದೆಯಾ? ಸೊ ನಾನು ಡೇಟ್ ಹೇಳ್ತೀನಿ. ಡೇಟ್ ನಿಮ್ಗೆ ಹೇಳಿ ಅನೌನ್ಸ್ಮೆಂಟ್ ಮಾಡ್ತೀನಿ. ಡೇಟ್ ಒಂದು ಟೆಸ್ಟ್ ಬರಿಬೇಕು, ನೀವು ಎಲ್ಲ ರೆಡಿ ಇರಿ. ನಾನು 1 day ಬಿಫೋರ್ ನಿಮಗೆ ಡೇಟ್ನ ಕೊಡ್ತೀನಿ ನಿಮಗೆ. ಓಕೆ, ದಟ್ ಈಸ್ ಲಾಸ್ಟ್ ಪ್ರಾಬ್ಲಮ್. ಯು ಸಿ ಯುವರ್ ಟೆಕ್ಸ್ಟ್ ಬುಕ್ಸ್. ಸೊ ಲಾಸ್ಟ್ ಪ್ರಾಬ್ಲಮ್ ಇದೆ ನೋಡಿ, ಪ್ರಾಬ್ಲಮ್ ನಂಬರ್ 7. ಫೈಂಡ್ ದ ಆ್ಯಂಗಲ್ ಇನ್ ರೇಡಿಯನ್ ಅಲ್ಲಂತೆ. ಓಕೆ, ನೆನ್ಪಿಡ್ಕೋಬೇಕು. ಫೈಂಡ್ ದ ಆ್ಯಂಗಲ್ ಇನ್ ರೇಡಿಯನ್ through which a pendulum swings if its length is 75 centimeter and the tip describes an arc. First one 10 ಕೊಟ್ಟಿದ್ದಾರೆ. ಫಸ್ಟ್ ಒನ್ 10 ಕೊಟ್ಟಿದ್ದಾರೆ, 10 centimeter. ಸೆಕೆಂಡ್ ಒನ್ 15 centimeter. ಸೆಕೆಂಡ್ ಒನ್ 15 centimeter. ಥರ್ಡ್ ಒನ್ 21 ಸೆಂಟಿಮೀಟರ್ ಕೊಟ್ಟಿದ್ದಾರೆ. 21 ಸೆಂಟಿಮೀಟರ್. ನೀವೇನು ಕಂಡುಹಿಡಿಬೇಕಂತೆ? ಫೈಂಡ್ ದ ಆ್ಯಂಗಲ್ ಇನ್ ರೇಡಿಯನ್ಸ್ ಕಂಡುಹಿಡಿಬೇಕು. ಅದೇನಂತೆ, ಸಿಂಪಲ್ ಪೆಂಡುಲಮ್ ಗೊತ್ತಾ ನಿಮಗೆ? ಈ ರೀತಿ ಇರುತ್ತೆ ನೋಡಿ ಪೆಂಡುಲಮ್. ಈ ರೀತಿ ಹಿಂಗೆ ತೂಗ್ ಬಿಟ್ಟಾಗ ಅದು ಹಿಂಗೆ ಇದಾಗ್ತಾ ಇರ್ತದೆ, ಈ ಥರ ಸ್ವಿಂಗ್ ಆಗ್ತದೆ. ಇದ್ರದ್ದು ಇದು ಕೊಟ್ಟಿರ್ತಾರೆ. ಈಗ ನಿಮ್ಗೆ ನೀವು ಇದ್ರದ್ದು ಆಂಗಲ್ಸ್ನ ಕಂಡುಹಿಡ್ಕೋಬೇಕು. ಓಕೆ, ಸೊ ಅವ್ರು ಏನು ಕೊಟ್ಟಿದ್ದಾರೆ, ಅದು ಲೆಂತ್ ಆಫ್ ಪೆಂಡುಲಮ್ ಕೊಟ್ಟಿದ್ದಾರೆ. ಲೆಂತ್ ಆಫ್ ಪೆಂಡುಲಮ್ ಇಸ್ ಈಕ್ವಲ್ ಟು ಹೌ ಮಚ್ ಕೊಟ್ಟಿದ್ದಾರೆ? 75 ಸೆಂಟಿಮೀಟರ್ ಅಂತೆ. ಲೆಂತ್ ಆಫ್ ಪೆಂಡುಲಮ್ ಇಟ್ ಈಸ್ 75. ನೆಕ್ಸ್ಟ್ ಲೆಂತ್ ಆಫ್ ದಿ ಹಾರ್ಕ್. ಇದು ಹಾರ್ಕ್ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ? 10 ಕೊಟ್ಟಿದ್ದಾರೆ, 15 ಕೊಟ್ಟಿದ್ದಾರೆ, 21 ಕೊಟ್ಟಿದ್ದಾರೆ. ಸೊ 3 ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ. ಸೊ ಫೈಂಡ್ ದ ಡಿಸ್ಕ್ರೈಬ್ ದ ಆರ್ಕ್ ಆಫ್ ದಿ ಲೆಂತ್ ಅಂತ ಕೇಳ್ತಾರೆ ಅವರು. ಓಕೆ, ಸೊ ಒಂದ್ಸಲ ನಾವೆಲ್ಲ ಬರ್ಕೊಬಿಡೋಣ ನೋಡ್ರಿ. ಇಲ್ಲಿ ನಾವು ನೆಕ್ಸ್ಟ್ ಆಂಗಲ್ಸ್ ಇನ್ ರೇಡಿಯನ್ ಕಂಡಿಲ್ಲ. ಫಸ್ಟ್ 10 ಪ್ರಾಬ್ಲಮ್ ನಂಬರ್ 10 ಪ್ರಾಬ್ಲಮ್ ನಂಬರ್ 1 ಮಾಡೋಣ ನೋಡಿ. ಇದೇ ಕಂಡ್ರಿ, ಇದ್ರೆ ಸಿಂಪಲ್ ಪೆಂಡುಲಮ್. ಹಿಂಗೆ ತುಕ್ತಾ ಸಿಂಪಲ್ ಪೆಂಡುಲಮ್. ಕ್ಲಾಕ್ ಗಡಿಯಾರ ನೋಡಿದಿರಲ್ಲ, ಹಿಂದೆ ಇದ್ದು ಅವೆಲ್ಲ. ಸೊ ಈಗ ಕಂಡಿಡಿಯೋಣ ಡಿಯರ್ ಸ್ಟೂಡೆಂಟ್ಸ್. ಸೊ ಫಸ್ಟ್ ಲೆಂತ್ ಆಫ್ ಪೆಂಡುಲಮ್ ಎಷ್ಟು ಕೊಟ್ಟಿದ್ದಾರೆ ನೋಡೋಣ. ಲೆಂತ್ ಆಫ್ ಪೆಂಡುಲಮ್ is equal to how much? 75 ಸೆಂಟಿಮೀಟರ್. 75 ಸೆಂಟಿಮೀಟರ್ ಕೊಡೋಣ. ನೆಕ್ಸ್ಟ್ ಲೆಂತ್ ಆಫ್ ಆರ್ಕ್. ಮೊದಲನೇದು ಪ್ರಾಬ್ಲಮ್ ನಂಬರ್. ಲೆಂತ್ ಆಫ್ ಆರ್ಕ್ is equal to ಎಷ್ಟು ಅಂದ್ರೆ ಎಲ್ ಅಂತಂದ್ರೆ ಎಷ್ಟು ಕೊಟ್ಟಿದ್ದಾರೆ? ಫಸ್ಟ್ ಒನ್ 10. ಫೈಂಡ್ ದ ಆಂಗಲ್, ಬಟ್ ದಟ್ ಈಸ್ ಇನ್ ರೇಡಿಯನ್ಸ್. ಈಗ ನಿಮಗೆ ಗೊತ್ತು ಫಾರ್ಮುಲಾ,
ಯು ನೋ ಫಾರ್ಮುಲಾ ಎಲ್ ಇಸ್ ಈಕ್ವಲ್ ಟು ಆರ್ ಥೀಟಾ. ನಮಗೆ ಬೇಕಾಗಿರೋದು ಥೀಟಾ. ಥೀಟಾ ಇಸ್ ಈಕ್ವಲ್ ಟು ಎಲ್ ಡಿವೈಡೆಡ್ ಬೈ ಆರ್. ಸೊ ಡಿಯರ್ ಸ್ಟೂಡೆಂಟ್ಸ್, ಥೀಟಾ ಇಸ್ ಈಕ್ವಲ್ ಟು ಲೆಂತ್ ಆಫ್ ದಿ ಆರ್ಕ್ ಎಷ್ಟು ಕೊಟ್ಟಿದ್ದಾರೆ? 10. ಯು ರೈಟ್ ಹಿಯರ್ 10. ಸೊ ಅದು ಲೆಂತ್ ಆಫ್ ದಿ ಪೆಂಡುಲಮ್. ಲೆಂತ್ ಆಫ್ ದಿ ಪೆಂಡುಲಮ್ ಅಂದ್ರೆ ದಟ್ ಈಸ್ ರೇಡಿಯನ್ಸ್. ನೋಡಿದೆ ನಿಮ್ಗೆ ಗೊತ್ತಾಗ್ತದ ಲೆಂತ್ ಆಫ್ ದಿ ಪೆಂಡುಲಮ್ ಹೇಗೆ ಅಂತ? ಅದೇನಾಗ್ತದೆ, ಇಲ್ಲಿ ಹಿಂಗಾಗ್ತದೆ, ಸ್ವಿಂಗ್ ಆಗ್ತದೆ. ಇದು ಒಂದ್ಸಲ ಇಲ್ಲಿ ಬರ್ಬೋದು, ಸುತ್ತಾ ಇದ್ರೆ ಹಿಂಗ್ ಬರ್ಬೋದು, ಹಿಂಗ್ ಬರ್ಬೋದು. ನೋಡಿ ಇದು ಸೆಂಟರ್, ಓ ಇಸ್ ದ ಸೆಂಟರ್. ಸೊ ದಿಸ್ ಇಸ್ ಪೆಂಡುಲಮ್. ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ನಾವ್ ಅಂತ ಕರಿತೀವಿ. ಹಿಂಗ್ ಸುತ್ತ ಬರ್ತಾ ಇದ್ರೆ ಇದು ಸರ್ಕಲ್ ಟೈಪ್ ಬರ್ಬೋದು, ಹಿಂಗೆ ಸರ್ಕಲ್ ಟೈಪ್ ಬರ್ಬೋದು. ಆಗ ದಿಸ್ ಇಸ್ ದ ಓ ಇಸ್ ದ ಸೆಂಟರ್ ಆಫ್ ದಿ ಸರ್ಕಲ್ ಆಗ್ತದೆ. ಸೊ ದೆನ್ ಕನ್ಸಿಡರ್ ಇಯರ್ ಟು ಇಯರ್ ಡಿಸ್ಟೆನ್ಸ್ ರೇಡಿಯಸ್. ನಾವು ರೇಡಿಯಸ್ ಅಂತ ಕರಿತೀವಲ್ಲ, ರೇಡಿಯಸ್ ದಟ್ ಈಸ್ ಆರ್. ಆರ್ ಇಸ್ ಈಕ್ವಲ್ ಟು ಎಷ್ಟು? ಸೊ ದೇರ್ಫೋರ್ ಆರ್ ಇಸ್ ಈಕ್ವಲ್ ಟು, ಸೊ ಎಷ್ಟು ಕೊಟ್ಟಿದ್ದಾರೆ? ಆರ್ ಇಸ್ ಲೆಂತ್ ಆಫ್ ದಿ ಪೆಂಡುಲಮ್. ದಿಸ್ ಇಸ್ ಲೆಂತ್ ಆಫ್ ದಿ ಪೆಂಡುಲಮ್. ನಿಮ್ಗೆ ಕನ್ಫ್ಯೂಸ್ ಆಗಬೇಡಿ, ಇದೇನು ಸರ್ ಲೆಂತ್ ಆಫ್ ದಿ ಪೆಂಡುಲಮ್ ಅಂತಾರೆ ಮತ್ತೆ ರೇಡಿಯಸ್ ಅಂತಾರ. ಇಲ್ಲಿ ರೇಡಿಯಸ್ ಜಾಕೆ ಆರ್ ಜಾಕೆ 75. ಅಕಾರ್ಡಿಂಗ್ ಟು ಯುವರ್ ಪ್ರಾಬ್ಲಮ್, ಲೆಂತ್ ಆಫ್ ದಿ ಪೆಂಡುಲಮ್ given 75 centimeter. You consider in the mind length of the, according to this figure, length of the pendulum it is considered radius. ಅದೇ ತರ ಬರ್ತದೆ. ನೀವು ಹಿಂದೆ ನಿಮ್ದು ಗಡಿಯಾರ ಇತ್ತು ನೋಡ್ಬೇಕಾಯ್ತು, ಗೋಡೆ ಮೇಲೆ ಗಡಿಯಾರ ಹಿಂಗೆ ಟೆಕ್ 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 ಅಂತ ಆ ಕಡೆ ಈ ಕಡೆ ಹಿಂಗ ಇದು ಅಲ್ಲಾಡ್ಸೋದು. ಓಕೆ, ಅದನ್ನೇ ನಾವು ಇದು ಸೆಂಟ್ರು, ಇದೇನಂತ ಕರಿತೀವಿ? ರೇಡಿಯಸ್. ದಟ್ಸ್ ವೈ ಇಸ್ ಕನ್ಸಿಡರ್ ರೇಡಿಯಸ್. ಅರ್ಥ ಆಯ್ತಾ ನಿಮಗೆ? ಓಕೆ, ಸೊ ನೀವು ಅರ್ಥ ಆಗಲಿಲ್ಲ, ಕೆಲವು ಪ್ರಾಬ್ಲಮ್ಸ್ ಏನೋ ನಿಮ್ಗೆ ಡೌಟ್ಸ್ ಬಂತು ಅಂದ್ರೆ ಕಾಲೇಜು ಬಂದು ಕೇಳಬಹುದು. ಎನಿ ಟೈಮ್ ಯಾವಾಗಾರ ಬನ್ನಿ, ಒಂದು ಫೋನ್ ಮಾಡ್ಬಿಟ್ಟು ಬಂದ್ರೆ ಸಾಕು. ಸೊ 10 ಆರ್ ಇಸ್ ಈಕ್ವಲ್ ಟು 75. ನೋಡಿ, therefore 10 divided by 75 ಏನ್ರಿ? 5 2s 5 1s 5 5s ಹಾಗೆ 2 by 15 radians. Small c radians. Okay, 5 2s 5 15s. Okay, 5 1s. Okay, this is problem number 1 ಅಂದ್ರೆ 10 ಆಯ್ತು. ನೆಕ್ಸ್ಟ್ problem number 2 15 ಇದು ಬರೆಯ. problem number 1, this is problem number 1. ನೆಕ್ಸ್ಟ್ problem number 2. problem number 2 ನೋಡೋಣ. ಲೆಂತ್ ಆಫ್ ಪೆಂಡುಲಮ್, ಲೆಂತ್ ಆಫ್ ಪೆಂಡುಲಮ್ ಎಷ್ಟ್ರೇ ಗೊತ್ತಾ ನಿಮಗೆ? 75. ನೆಕ್ಸ್ಟ್ ಲೆಂತ್ ಆಫ್ ಆರ್ಕ್ is equal to L is equal to 15. Problem number 2, 15 ಕೊಡೋಣ. ಓಕೆ, ನೆಕ್ಸ್ಟ್ ಫಾರ್ಮುಲಾ L is equal to R theta. ಸೇಮ್ ಡೈಲಾಗ್. theta is equal to L by R. theta is equal to L means 15 by R means 75. ಇದನ್ನು ಕ್ಯಾನ್ಸಲ್ ಮಾಡ್ರಿ. 15 1s 15 5s 1 by 5 ರೇಡಿಯನ್. 1 by 5 ರೇಡಿಯನ್. ಈ ರೀತಿ ಇದು. ಓಕೆ, ಕನ್ಫ್ಯೂಸ್ ಆಗಿಲ್ಲ ನಿಮಗೆ? ಇದು ಐಡಿಯಾ ಬಂತ ನಿಮಗೆ? ಲೆಂತ್ ಆಫ್ ಪೆಂಡುಲಮ್ ನಾನು ಏನಕ್ಕೆ ರೇಡಿಯಸ್ ತಗೋತೀನಿ ಅಂತ. ಸೊ ಅದ್ರ ಈ ರೀತಿ ಇರ್ತದ, ಸೆಂಟರ್ ಆಫ್ ದಿ ಥರ್ಡ್ ಪಾಯಿಂಟ್, ಅದಕ್ಕೆ ರೇಡಿಯಸ್ ಅಂತ ಕರಿತೀನಿ ಅದನ್ನ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 3, that is equal to 21. Same as it is, ನೀವೇ ಮಾಡಿ, do it yourself. Length of the pendulum 75, same as it is. Length of the arc is equal to problem number 3 21. ಇದೇ ತರ ಅಪ್ಲೈ ಮಾಡಿ ನಿಮ್ಗೆ ಆನ್ಸರ್ 21 ಅಂತಂದ್ರೆ ಎಷ್ಟು ಬರುತ್ತೆ? ಕ್ಯಾನ್ಸಲ್ ಮಾಡಿದ್ರೆ 7/25 ಬರ್ಬೋದು. ಓಕೆನಾ? ಸೊ ನಿಮ್ಗೆ ಇಲ್ಲಿಗೆ ಅದು ಹೋಮ್ವರ್ಕ್ ಮಾಡ್ತೀರಾ? ಹೋಮ್ವರ್ಕ್ ಮಾಡ್ಕೊಳ್ಳಿ. ಯಾವುದು? ಪ್ರಾಬ್ಲಮ್ ನಂಬರ್ 21 ಹೋಮ್ವರ್ಕ್ ಮಾಡ್ಕೊಳ್ಳಿ. ಈಗ ನಿಮಗೆ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ನಿಮಗೆ ಫುಲ್ ಕಂಪ್ಲೀಟ್ ಆಯಿತು. ಈಗ ಇದ್ರ ಮೇಲೆ ಒಂದು ಟೆಸ್ಟ್ ತಗೋಬೇಕು. ನಾನು ಟೆಸ್ಟ್ನ ನಿಮ್ಗೆ ಅನೌನ್ಸ್ಮೆಂಟ್ ಮಾಡ್ತೀನಿ, 1 day ಬಿಫೋರ್ ಇಡ್ತೀನಿ. ಬಟ್ ನೀವೆಲ್ಲರೂ ರೆಡಿ ಇರಬೇಕು. ನಾನು ಯಾವಾಗ ಹೇಳ್ತೀನಿ ಅವತ್ತು ಬಂದು ನೀವು ಒಂದು ಟೆಸ್ಟ್ ಬಂದು ಬರೆದುಬಿಟ್ಟು ಹೋಗ್ಬೋದು. 45 minutes ಇರ್ತದೆ ಡ್ಯೂರೇಷನ್. ಸೊ
ಮಾರ್ಕ್ಸ್ 20 ಮಾರ್ಕ್ಸ್ ಇರ್ತದ. ಓಕೆ, ರೈಟ್ ಡೌನ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಸೊ ಟುಮಾರೋ ನಾನು ಒಂದು ನ್ಯೂ ಟಾಪಿಕ್ ತಗೊಳ್ತೀನಿ. ನಾಳೆ ನಿಮಗೆ ನ್ಯೂ ಟಾಪಿಕ್ ಬಗ್ಗೆ ಹೇಳ್ತೀನಿ. ಇಲ್ಲಿಗೆ ಮುಗೀತು. ಇದನ್ನು ಚೆನ್ನಾಗಿ ನೋಟ್ಸ್ ಮಾಡಿ, ಏನೇ ಡೌಟ್ಸ್ ಇತ್ತು ಅಂತಂದರೆ ಕಾಲ್ ಮಾಡಿ, ಇಲ್ಲ ಕಾಲೇಜಿಗೆ ಬಂದು ಭೇಟಿಯಾಗಿ. ಬರೋಕ್ಕೆ ಮುಂಚೆ ಒಂದು ಫೋನ್ ಮಾಡಿಬಿಟ್ಟು ಬನ್ನಿ.